ಇಂದು ಮಹಾಶಿವರಾತ್ರಿ. ದೇಶಾದ್ಯಂತ ಜನರು ಬೆಳಗಿನಿಂದಲೇ ಶ್ರದ್ಧಾ ಭಕ್ತಿಗಳಿಂದ ಶಿವಪೂಜೆ ಕೈಗೊಂಡಿದ್ದಾರೆ. ನದಿಗಳಲ್ಲಿ ಪುಣ್ಯ ಸ್ನಾನ ಕೈಗೊಂಡು ಶಿವಾಲಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಶಿವರಾತ್ರಿ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಇರುವ ಎಲ್ಲ ಶಿವಾಲಯಗಳಲ್ಲಿ ಇಂದು ಬೆಳಗಿನಿಂದಲೇ ಅಭಿಷೇಕ, ವಿಶೇಷ ಪೂಜೆಗಳು ನಡೆಯುತ್ತಿವೆ. 12 ಜ್ಯೋತಿರ್ಲಿಂಗಗಳ ತೀರ್ಥಕ್ಷೇತ್ರಗಳಿಗೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಭೇಟಿ ನೀಡುತ್ತಿದ್ದಾರೆ. भक्तों की भीड़ उमड़ी हुई है। फिलहाल ये 5 तस्वीरें इस वक्त आपको दिखा रहे हैं, जिसमें पहली तस्वीर आप देख रहे हैं उज्जैन की, वाराणसी की, प्रयागराज। ಕಾಶಿಯ ವಿಶ್ವೇಶ್ವರನ ಸನ್ನಿಧಾನದಲ್ಲಿ ಇಂದು ಬೆಳಗಿನಿಂದಲೇ ಸಪ್ತ ಋಷಿ ಪೂಜೆ ಹಾಗೂ ವಿಶೇಷ ಅಭಿಷೇಕಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇಶದ ಮೂಲೆ ಮೂಲೆಗಳಿಂದ ಆಗಮಿಸಿರುವ ಭಕ್ತರು ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಿ ಪುನೀತರಾದರು. वाराणसी की तस्वीर हम आपको दिखा रहे हैं, अयोध्या की तस्वीर इस वक्त हम आपको दिखा पा रहे हैं स्क्रीन के जरिए। तो आज पूजा रात ಉಜ್ಜಯಿನಿಯ ಮಹಾಕಾಳೇಶ್ವರನಿಗೆ ಬೆಳಗಿನ ಜಾವ 3 ಗಂಟೆಯಿಂದಲೇ ವಿಶೇಷ ಅಭಿಷೇಕಗಳು ಪ್ರಾರಂಭಗೊಂಡಿದ್ದವು. ಪಂಚಾಮೃತದ ಅಭಿಷೇಕದೊಂದಿಗೆ ಭಸ್ಮ ಅಭಿಷೇಕವನ್ನು ನೆರವೇರಿಸಲಾಯಿತು. ವೇದ ಮಂತ್ರ ಘೋಷಣೆಯೊಂದಿಗೆ ಶಿವ ಪಂಚಾಕ್ಷರಿ ಜಪ ಮಾಡಿ ಪರಮೇಶ್ವರನಿಗೆ ಪೂಜೆ ಸಲ್ಲಿಸಲಾಯಿತು. ದಕ್ಷಿಣದ ತಮಿಳುನಾಡಿನಲ್ಲಿರುವ ರಾಮೇಶ್ವರದಲ್ಲೂ ಇಂದು ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ, ಅಭಿಷೇಕಗಳನ್ನು ಏರ್ಪಡಿಸಲಾಗಿತ್ತು. ಬೆಳಗಿನ ಜಾವದಿಂದ ಪ್ರತಿ ಯಾಮಗಳಲ್ಲೂ ಶಿವನಿಗೆ ಗಂಗಾ ಜಲಾಭಿಷೇಕ, ಕ್ಷೀರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕಗಳನ್ನು ನಡೆಸಲಾಯಿತು. ತ್ರಿಶೂರ್ನಲ್ಲಿರುವ ವಡಕುನಾಥನ್ ಶಿವ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಏರ್ಪಡಿಸಲಾಗಿತ್ತು. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಶಿವ ದರ್ಶನ ಪಡೆದು ಪುನೀತರಾದರು. ನೇಪಾಳದ ಕಠ್ಮಂಡುವಿನಲ್ಲಿರುವ ಪ್ರಖ್ಯಾತ ಪಶುಪತಿನಾಥ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ಇಂದು ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರಗಳನ್ನು ಏರ್ಪಡಿಸಲಾಗಿತ್ತು. ದೇಶ ವಿದೇಶಗಳಿಂದ ಆಗಮಿಸಿರುವ ಲಕ್ಷಾಂತರ ಭಕ್ತರು ಪಶುಪತಿನಾಥನ ದರ್ಶನ ಪಡೆದರು. ಶಿವರಾತ್ರಿ ಹಿನ್ನೆಲೆಯಲ್ಲಿ ಜಾಗರಣೆ, ಉಪವಾಸಗಳನ್ನು ಸಹ ಕೈಗೊಳ್ಳಲಾಗುತ್ತಿದ್ದು, ರಾತ್ರಿ ಇಡೀ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಒಡಿಶಾದ ಕಡಲ ತೀರದಲ್ಲಿ ಕಲಾವಿದ ಸುದರ್ಶನ್ ಪಟ್ನಾಯಕ್ ಅವರು ಮಹಾಶಿವನ ಮರಳು ಶಿಲ್ಪವನ್ನು ರಚಿಸಿ ಶಿವಭಕ್ತಿಗೆ ಶುಭಾಶಯಗಳನ್ನು ಕೋರಿದ್ದಾರೆ.